ತರಕಾರಿ ಎಲ್ಲಿದೆ ಅಂತ ನೋಡಿ ಅದನ್ನು ಕಿತ್ಕೊಂಡು ಹೋಗ್ಬಿಡೋಣ ಬಾ. ಗೋಣಿಯಲ್ಲಿ ಇನ್ನೊಂದ್ ಸ್ವಲ್ಪ ಜಾಗ ಇದಾವೆ. ಹೋಗಿದ್ರೆ ಬಂದು ತರಕಾರಿ ತಗೊಂಡು ಹೋಗ್ತಾರಂತೆ. ಸ್ವಲ್ಪ ಹೊತ್ತು ಸುಮ್ಕಿರು. ತರಕಾರಿ ಯಾರಿಗೆ ಬೇಕು ತರಕಾರಿ ಬನ್ನಿ, ಯಾರು ಬೇಕಾ ತಗೋಬಹುದು. ಕಡಿಮೆ ರೇಟು, ಜಾಸ್ತಿ ಎಲ್ಲ ಏನಿಲ್ಲ, 1 ರೂಪಾಯಿನೂ ಜಾಸ್ತಿ ಇಲ್ಲ. ಬನ್ನಿ ಎಷ್ಟು ಬೇಕಾ ಅಷ್ಟು ತಗೊಂಡೋಗಿ. ಎಲ್ಲ ತಗೊಂಡು ಹೋಗ್ಬಿಡೋಣ. ಹೌದಕ್ಕ, ತುಂಬಾ ಚೆನ್ನಾಗಿದಾವೆ ತರಕಾರಿ ಎಲ್ಲ. ನಾನೊಂದ್ ಸ್ವಲ್ಪ ಜಾಸ್ತಿನೇ ತಗೊಳ್ತೀನಿ. ಏನೈತೆ? ಯಾಕೆ ಹೋಗ್ತಾ ಇದ್ಯಾ? ಅಯ್ಯೋ ಇದೇನಿದು? ಅಚ್ಚು, ಇವ್ರಿಗೆ ಏನಾಯ್ತು? ಇವ್ರು ಯಾಕೆ ಗುಂಡಿ ಒಳಗಡೆ ಬಿದ್ದಿದ್ದಾರೆ? ಹೌದು, ಇಲ್ಲಿ ಗುಂಡಿ ಹೇಗೆ ಬಂತು? ಹೌದು, ಅಜ್ಜಿಯಲ್ಲಿ ನಾನು ಅಜ್ಜಿ ತಾನೇ ಕದಿದ್ದು. ಅಜ್ಜಿ ನಡ್ಕೊಂಡ್ ಬರ್ತಾ ಇದ್ದಾರೆ. ಹೋ ಮೈ ಗಾಡ್, ಸೋ ಸ್ಯಾಡ್. ಚೈನಾ ಅಜ್ಜಿ, ನೀವ್ ಹೇಗೆ ಇಲ್ಲಿ ಬಂದಿದ್ರಿ? ನಾನಾದ್ರೆ ಇಲ್ಲೇ ಇದ್ದೀನಿ. ನಾನು ನಿನ್ನೆ ಈ ಗುಂಡಿ ಒಳಗಡೆ ಬಿದ್ಬಿಟ್ಟೆ. ನನ್ನನ್ನ ಇಲ್ಲಿರೋ ಅಂತ ರೆಸ್ಕ್ಯೂ ಟೀಮೇ ಕಾಪಾಡಿದ್ದು. ನಾನ್ ಬಿದ್ದೆ ಅಂದ್ರೆ ಒಂದ್ ಹತ್ತ ಇದೆ. ನೀವ್ ಹೇಗೆ ಇಲ್ಲಿ ಬಂದ್ಬಿದ್ರಿ? ನಿಮ್ಮ ಅಂಗಡಿ ಅಳ್ತಾನೆ ಇರೋದು. ಹೇಗ್ ಬಿದ್ರು ಅದು ನನಗೆ ತೊಂದ್ರೆ ಇಲ್ಲ. ಈ ತರ ಗುಂಡಿ ಒಳಗಡೆ ಬಿದ್ದಿರುವಾಗ ನಾನ್ ತಾನೇ ನಿಮ್ಮನ್ನ ಕಾಪಾಡ್ಬೇಕು. ಯಾಕಂದ್ರೆ ನನ್ಗೆ ಆ ಸಿಚುವೇಶನ್ ಹೇಗೆ ಅಂತ ನಿನ್ನೆ ಗೊತ್ತಾಗಿದ್ದು. ಒಂದ್ ನಿಮಿಷ, ನಾನ್ ನಿಮ್ಮನ್ನ ಕಾಪಾಡ್ತೀನಿ. ಕೈ ಕೊಡಿ ಇಲ್ಲಿ. ಹೇ ಅಚ್ಚು, ಯಾಕೆ ತಲೆ ಮೇಲೆ ಹೊಡಿತೀಯಾ? ನಾನು ಏನ್ ಮಾಡ್ದೆ? ಅವ್ರು ಈಗ ಗುಂಡಿಯಲ್ಲಿ ಬಿದ್ದಿರುವಾಗ ಅದ್ ನೋಡಿ ನನಗೆ ಪಾಪ ಕಾಣಿಸ್ತಾ ಉಂಟು. ಅದಕ್ಕೆ ಕೈ ಕೊಟ್ಟು ಹೆಲ್ಪ್ ಮಾಡೋಣ ಅಂತ ಹೇಳ್ದೆ. ಇದು ತಪ್ಪಾ? ತಲೆ ಅಲ್ಲ, ನಿನ್ ತಲೆ ಬುಳ್ಳೆಕಾಯಿ. ನಿನ್ ತಲೆನೂ ಹೊಡೆದಾಕ್ ಬಿಡ್ತೀನಿ, ಕೈ ಕೊಟ್ರೆ ಕೈ ಮುರ್ದಾಕ್ ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ಅವ್ರನ್ನ ಹಿಡಿಯಕ್ಕೆ ಎಷ್ಟು ಕಷ್ಟಪಟ್ಟು ಈ ಪ್ಲಾನ್ ಮಾಡಿ ಹಿಡಿದಿರೋದು ಗೊತ್ತಾ? ಅವ್ರು ಯಾರು ಅನ್ಕೊಂಡಿದ್ಯಾ? ತರಕಾರಿ ಕಳ್ಳರು. ಅಜ್ಜಿ ಕೇಳಿಸ್ತಾ? ಬಾಲು, ನಾವೇ ತರಕಾರಿ ಕಳ್ಳರು ಅಂತ ಅವ್ರಿಗೆ ಗೊತ್ತಿದೆ ಕಣೋ ಬಾಲು. ತರಕಾರಿ ಕಳ್ಳರ? ಹೌದು, ಅವರೇ ತರಕಾರಿ ಕಳ್ಳರು. ಅಜ್ಜಿ ಏನ್ ಹೇಳ್ತಾ ಇದ್ದೀರಾ? ಅವ್ರು ತರಕಾರಿ ಕಳ್ಳರು ಅಂತ ನಿಮಗೆ ಗೊತ್ತಾ? ಹೌದು ಮಕ್ಕಳ, ಅವರೇ ತರಕಾರಿ ಕಳ್ಳರು ಅಂತ ನನಗೆ ಗೊತ್ತು. ಅಜ್ಜಿ, ಮತ್ತೆ ನೀವು ಅವತ್ತು ನಾನು ಹೇಳಿದಕ್ಕೆ ನನ್ನನ್ನು ಭಯ ಹಾಗೆ ಮಾತಾಡ್ಬಿಟ್ಟು ಹೋದ್ರಿ. ಇವರೇ ತರಕಾರಿ ಕಳ್ಳರು ಅಂತ ನಾನು ಅಸಲ ಹೇಳಿದಕ್ಕೆ ನಂಬಲೇ ಇಲ್ಲ. ನೀವು ನಮ್ಮ ಹತ್ರ ಸುಮ್ಮನೆ ಆಕ್ಟಿಂಗ್ ಮಾಡಿದ್ರಾ? ಅದೆಲ್ಲ ಮಾತಾಡೋಣ ಕಣಪ್ಪ. ಪಾಪ ಗುಂಡಿ ಒಳಗಡೆ ಬಿದ್ದಿದ್ದಾರೆ, ಕೈ ಕಾಲೆಲ್ಲ ನೋವಾಗ್ಬೋದೇನೋ. ಸ್ವಲ್ಪ ಸಹಾಯ ಮಾಡಿ ಮೇಲೆ ಎತ್ತರಪ್ಪ ಅವರನ್ನ. ಆಮೇಲೆ ಮಾತಾಡೋಣ. ಅವರನ್ನ ಕರ್ಕೊಂಬನ್ನಿ. ಅಜ್ಜಿ ಏನಜ್ಜಿ? ಮಗು, ನಾನು ಹೇಳಿದ ಮಾತು ಕೇಳಪ್ಪ. ಪಾಪ ಅಲ್ವಾ, ದೊಡ್ಡವರು ಆ ತರ ಬಿದ್ದಿದ್ದಾರೆ ನೋಡು. ಅವರನ್ನ ಮೇಲೆ ಕೆಬ್ಸ್ರಪ್ಪ, ಆಮೇಲೆ ಮಾತಾಡೋಣ. ಶೋ ಸ್ಯಾಡ್. ಅಜ್ಜಿ, ನಾನು ನಿಮ್ಮನ್ನ ಕಾಪಾಡ್ತೀನಿ, ಓಕೆನಾ? ಇಡೀ ಗ್ರೂಪ್ ಅಲ್ಲಿ ನಾನ್ ಮಾತ್ರ ತುಂಬಾ ಒಳ್ಳೆಯದು. ಓಕೆ ಅಜ್ಜಿ, ಕೈ ಕೊಡಿ, ನಾನು ನಿಮ್ಮನ್ನ ಮೇಲೆ ಎತ್ತೀನಿ. ಕಮಾನ್ ಕಮಾನ್. ಅಯ್ಯೋ, ಕಾಪಾಡಕ್ಕೆ ಬಂದು ನಾನು ಬಿದ್ಬಿಟ್ಟೆ. ಯಾರು ನನ್ನನ್ನ ಬೀಳ್ಸಿದ್ದು? ಅಚ್ಚು, ನೀನ್ ತಾನೇ ನನ್ನನ್ನ ಬೀಳ್ಸಿದ್ದು. ನನಗೆ ಗೊತ್ತುಂಟು, ನೀನೇ ನನ್ನನ್ನ ಬೀಳ್ಸಿದ್ದು. ಅಚ್ಚು, ಯಾಕೆ ಈ ತರ ಮಾಡ್ತೀಯಾ? ಹೆಲ್ಪ್ ಮಾಡು, ನನ್ನನ್ನ ಮೇಲೆ ಕರ್ಕೋ. ದೊಡ್ಡಿಯವಳ ತರ ಮಾತಾಡ್ತಾ ಇದ್ದೆ. ಏನೋ ನೀನ್ ಮಾತ್ರ ಒಳ್ಳೆಯವಳ ತರ. ನೀನ್ ಇಲ್ಲೇ ಇರು, ಅವರಿಬ್ಬರನ್ನ ಮಾತ್ರ ಮೇಲೆ ಕರ್ಕೊಳ್ತೀನಿ. ಹೇ ಅಜ್ಜು, ನೀನ್ ಈ ತರ ಮಾಡ್ಬೇಡ ಪ್ಲೀಸ್. ನನಗೆ ಹೆಲ್ಪ್ ಮಾಡು. ನೋಡು, ನಾನು ಅಜ್ಜಿ ಮೇಲೆ ಬಿದ್ದಿದ್ದೀನಿ. ಪ್ಲೀಸ್ ಹೆಲ್ಪ್ ಮಾಡಜ್ಜು. ನಿನಗೆ ಒಂದು ಲಾಲಿಪಾಪ್ ಕೊಡಿಸ್ತೀನಿ. ಅಜ್ಜಿ ಅಜ್ಜಿ ಅಜ್ಜಿ, ಹೇಳಿ ಅಜ್ಜಿ, ನಿಮ್ಮನ್ನ ಕಾಪಾಡಿದೆ. ನಮ್ಗೆ ಒಂದು ಲಾಲಿಪಾಪ್ ಕೊಡ್ತೀರಾ ತಾನೇ ಫ್ರೀಯಾಗಿ? ಅವಳ ಹತ್ರ ಒಂದು ಮಾತು ಹೇಳಿ. ಹಂಗೆ ಹೇಳಿದ್ರೆ ಮಾತ್ರ ಅವಳು ನಿಮ್ಮನ್ನ ನನ್ನನ್ನ ಎಲ್ಲ ಕಾಪಾಡ್ತಾಳೆ. ಇಲ್ಲಂದ್ರೆ ಅವಳು ಅಜ್ಜಿ ಇದೆಲ್ಲ ತುಂಬಾ ಡೇಂಜರ್. ನಮ್ಮನ್ನ ಕಾಪಾಡೋದು ಇಲ್ಲ, ಗೊತ್ತುಂಟ ನಿಂಗೆ? ಅಯ್ಯೋ ಪುಟ್ಟಿ, ಲಾಲಿಪಾಪ ಎಲ್ಲಾನು ಕೊಡ್ತೀನಿ ಅಂಗಡಿಯಲ್ಲಿ ಇರೋದು. ನನ್ನನ್ನು ಸ್ವಲ್ಪ ಕಾಪಾಡಮ್ಮ, ಮೇಲೆ ಬರ್ತೀನಿ. ನಾನು ಮಾಡಿ ತಪ್ಪೆ. ನಿಮ್ಮ ಅಜ್ಜಿ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಕೊಳ್ತೀನಿ. ನನ್ನನ್ನು ಕಾಪಾಡಪ್ಪ. ಅಚ್ಚು, ನೋಡ, ಅವರನ್ನ ಕಾಪಾಡಿದ್ರೆ ಅಂಗಡಿಯಲ್ಲಿ ಇರೋದೆಲ್ಲ ನಿಂಗೆ ಫ್ರೀಯಾಗಿ ಕೊಟ್ಟಾರಂತೆ. ಕಾಪಾಡು ಪ್ಲೀಸ್ ಅಜ್ಜು, ಪ್ಲೀಸ್. ಕಾಪಾಡ್ತೀನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ ಅಲ್ಲಿ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಬೇಜಾರ್ ಪಡ್ಕೋಬೇಡಿ, ಓಕೆನಾ? ವಿಡಿಯೋಸ್ಗಳು ಸ್ವಲ್ಪ ಲಾಂಗ್ ಆಗಿ ಹಾಕ್ತೀವಿ. ಯಾವ ದಿನ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ಟೈಮಿಂಗ್ಸ್ ಏನಂತ ಹೇಳಿದ್ರೆ ಎವ್ರಿ ವೆಡ್ನೆಸ್ಡೇ 5 o'clock
ಈವ್ನಿಂಗ್, ಓಕೆನಾ? ಎವ್ರಿ ಸ್ಯಾಟರ್ಡೆ ಸಂಡೇ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ. ಮತ್ತೆ ಇನ್ನವರೆಗೂ ಹೇಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ಮುಂದೆನೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್. ನಾನ್ ಮಾಡಿ ತಪ್ಪೇ ಕಣಮ್ಮ, ನಮ್ಮನ್ನ ಕ್ಷಮಿಸ್ಬಿಡು. ಇನ್ಮೇಲೆ ಈ ತರ ತಪ್ಪು ಮಾಡಲ್ಲ. ತಪ್ಪು ಮಾಡಲ್ಲ ಅಂತ ಹೇಳದಲ್ಲಪ್ಪ. ತಪ್ಪು ಮಾಡಕ್ ಮುಂಚೆ ನಾನು ಯಾಕೆ ತಪ್ಪು ಮಾಡ್ತೀನಿ, ಯಾರೊಟ್ಟಿಗೆ ಮಾಡ್ತೀನಿ ಅಂತ ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ವಾ? ಆ ಸಣ್ಣ ಮಗುನ ನಿನ್ನ ಹತ್ರ ಬೆಳಿಲಿ ಅಂತ ಅವ್ರ ತಂದೆ ತಾಯಿ ಕಷ್ಟ ಪಡ್ತಾ ಇದ್ದಾರೆ. ಅವನನ್ನ ನಿನ್ನ ಹತ್ರ ಸಾಕೋದಿಕ್ ಬಿಟ್ರೆ ನೀನ್ ಅವನಿಗೆ ಈ ತರ ಬುದ್ಧಿ ಕಲಿಸ್ತಾ ಇದೆಯಲ್ಲ, ಇದೆಲ್ಲ ಸರಿನಾ? ಈ ಸಣ್ಣ ವಯಸ್ಸಲ್ಲಿ ಈ ಮಕ್ಕಳಿಗೆಲ್ಲ ನಾವೇನ್ ಹೇಳ್ಕೊಡ್ತೀವೋ ಅವೇ ಮನ್ಸಲ್ಲಿ ಆಳವಾಗಿ ಇರುತ್ತೆ. ಒಳ್ಳೆ ವಿಷಯನ ಹೇಳ್ಕೊಟ್ವಿ ಅಂದ್ರೆ ಒಳ್ಳೇದೇ ಇರುತ್ತೆ, ಕೆಟ್ಟ ವಿಷಯನ ಹೇಳ್ಕೊಟ್ವಿ ಅಂದ್ರೆ ಕೆಟ್ಟದ್ದೇ ಇರುತ್ತೆ. ಬೆಳೆಯುವಂತ ಸಣ್ಣ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ಸಾಕ್ಬೇಕನ್ನೋದನ್ನ ತಿಳ್ಕೋಬೇಕು. ನಿನ್ನತ್ರ ಅವ್ರ ತಂದೆ ತಾಯಿ ಚೆನ್ನಾಗಿ ಬೆಳಿತಾರೆ ಅಂತ ತಾನೇ ಬಿಟ್ಟೋದ್ರು. ನೀನು ಈ ತರ ಕಲ್ಸ್ಕೊಟ್ರೆ ಅವ್ರಿಗೆ ಈ ವಿಷಯ ಎಲ್ಲ ಗೊತ್ತಾಯ್ತು ಅಂದ್ರೆ ಎಷ್ಟು ಕಷ್ಟ ಪಡ್ತಾರೆ. ತಪ್ಪಾಯ್ತಮ್ಮ, ಕ್ಷಮಿಸ್ಬೇಡು. ಇನ್ಮೇಲೆ ನಾನು ಈ ತರ ಎಲ್ಲ ಮಾಡಲ್ಲ. ನನ್ನ ಮೊಮ್ಮಗನಿಗೆ ಈ ತರ ಕೆಟ್ಟ ಬುದ್ಧಿನ ಹೇಳ್ಕೊಡಲ್ಲ. ನನಗೆ ಈ ಮಕ್ಕಳು ಚೆನ್ನಾಗಿ ಪಾಠ ಕಲ್ಸ್ಕೊಟ್ಬಿಟ್ರು. ನೀನೇ ಇಲ್ಲಿ ಬಂದು ತರಕಾರಿಗಳನ್ನ ತೆಗಿತಾ ಇದೀಯ ಅಂತ ನನ್ಗೆ ಯಾವತ್ತೋ ಗೊತ್ತು. ಈ ಮಕ್ಳು ಹೇಳುವಾಗ್ಲೂ ನಾನು ನಮ್ದೇ ಇರೋ ಹಾಗೆ ಮಾಡ್ದೆ. ಆದ್ರೆ ಇವತ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಸಣ್ಣ ಮಗುನ ಕರ್ಕೊಂಡ್ಬಂದು ಕಳ್ತನ ಮಾಡ್ತಾ ಇದೆಯಲ್ಲ. ನಿನ್ಗೆ ಆ ದೇವರೇ ಶಿಕ್ಷೆ ಕೊಡ್ತಾನೆ, ಬಿಡು. ಅಮ್ಮ, ನಾನ್ ಮಾಡಿದ ತಪ್ಪೆ. ಏನೋ ಒಂದು ಆಸೆ ಪಟ್ಟು ಈ ತರ ಮಾಡ್ಬಿಟ್ಟೆ. ನನ್ನ ಮೊಮ್ಮಗನಿಗೆ ಈ ತರ ಕೆಟ್ಟ ಬುದ್ಧಿ ಕಲ್ಸ್ಕೊಟ್ಟಿದ್ದು ನನಗೆ ದೇವ್ರ ಶಿಕ್ಷೆ ಕೊಡ್ತಾನೆ. ನೀವು ಹೇಳ್ದಂಗೆ ನನ್ನನ್ನ ಕ್ಷಮಿಸ್ಬಿಡ್ರಿ ಅಮ್ಮ. ಅಮ್ಮ, ಈ ವಿಷಯನ ಈ ಊರಲ್ಲಿರೋರು ಯಾರ ಹತ್ರನೂ ಹೇಳ್ಬೇಡಿ. ನನ್ನ ಮನ ಮರ್ಯಾದೆ ಎಲ್ಲ ಹೋಗ್ಬಿಡತ್ತೆ, ಮತ್ತೆ ನನ್ನ ಮಗಳಿಗೂ ಗೊತ್ತಾಗ್ಬಿಡತ್ತೆ. ಪ್ಲೀಸ್ ಕಣಮ್ಮ. ನೀನು ಇಲ್ಲಿ ಬಂದು ತರಕಾರಿ ಕಳ್ತನ ಮಾಡ್ತಾ ಇದೀಯ ಅಂತ ನನಗೆ ಯಾವಾಗ್ಲೂ ಗೊತ್ತಿದೆ. ಆದ್ರೆ ಇನ್ನವರೆಗೂ ನಾನು ಯಾರ ಹತ್ರನೂ ಹೇಳಿಲ್ಲ, ಇನ್ಮೇಲೂ ಯಾರ ಹತ್ರನೂ ಹೇಳಲ್ಲ. ಅದು ಗೊತ್ತಾಗೋದು ಗೊತ್ತಾಗದೇ ಇರೋದು ಇನ್ಮೇಲೆ ನಿನಗೆ ಬಿಟ್ಟಿದ್ದು. ಇನ್ಮೇಲೂ ಬಂದು ಈ ತರ ಎಲ್ಲ ಕಳ್ತನ ಮಾಡ್ತಾ ಇದ್ರೆ ಖಂಡಿತ ನಾನು ಊರಲ್ಲಿರೋರು ಎಲ್ಲರ ಹತ್ರನೂ ಹೇಳ್ತೀನಿ. ಇನ್ಮೇಲಾದ್ರೂ ಈ ಮಗುಗೆ ಒಳ್ಳೆ ಬುದ್ಧಿನ ಹೇಳ್ಕೊಟ್ಟು ಸಾಕೋದನ್ನ ನೋಡು. ಆಯ್ತಮ್ಮ, ಆಯ್ತು. ಇನ್ಮೇಲೆ ಈ ತರ ತಪ್ಪು ಮಾಡಲ್ಲ. ಬಾಲು, ಬಾರಪ್ಪ. ಒಂದ್ ನಿಮಿಷ, ನೀವು ಕಳ್ತನ ಮಾಡಿಟ್ಟಿರೋಂತ ಈ ತರಕಾರಿನ ತಗೊಂಡೋಗಿ. ಇಲ್ಲಮ್ಮ, ಬೇಡ, ನಮಗೆ ಬೇಡ. ನಾನು ದುಡ್ಡು ಕೊಟ್ಟು ತಗೊಂಡ್ಬರ್ತೀನಿ. ಬೇಡ ಕಣಮ್ಮ. ನೀನು ದುಡ್ಡು ಕೊಟ್ಟೆ ತಗೊಂಬಾ, ದುಡ್ಡು ಕೊಟ್ಟೆ ತರಬೇಕು. ಈ ತರ ಕಳ್ತನ ಮಾಡೋದಲ್ಲ. ಇದೊಂದ್ಸಲ ಇದನ್ನ ತಗೊಂಡೋಗ್ಬಿಡು. ನೀನ್ ಕಳ್ತನ ಮಾಡಿಟ್ಟಿರೋದನ್ನ ನಾವು ತಿನ್ನಕ್ಕಾಗಲ್ಲ. ತಗೊಂಡೋಗು. ಆಯ್ತಮ್ಮ, ತಗೊಂಡೋಗ್ತೀನಿ. ಅಜ್ಜಿ, ಯಾಕಜ್ಜಿ ಈ ತರಕಾರಿನೂ ಸೇರಿಸಿ ಕೊಟ್ಬಿಟ್ರೆ ಅವರಿಗೆ? ಇರ್ಲಿ ಮಕ್ಳ, ಹೋಗ್ಲಿ, ಏನ್ ಮಾಡೋದು. ಅಷ್ಟ್ ದೊಡ್ಡ ವಯಸ್ಸಲ್ಲಿ ಈ ತರ ನಿಮ್ಮಂತವ್ರ ಕೈಯಲ್ಲಿ ಸಿಕ್ಕಾಕೊಂಡು ಅವ್ರಿಗೆ ಎಷ್ಟೊಂದು ನಾಚಿಕೆ ಆಗಿರುತ್ತೆ. ಅದಕ್ಕೆ ಸರಿ ತಗೊಂಡೋಗಿ ಅಂತ ಕೊಟ್ಟೆ. ಓ ಹೌದಾ ಅಜ್ಜಿ, ಅವರು ಕಳ್ತನ ಮಾಡ್ತಾ ಇದಾರಂತ ನಿಮಗೆ ಗೊತ್ತಿದ್ದು ಯಾಕಜ್ಜಿ ಸುಮ್ಮನೆ ಇದ್ರಿ? ಏನೋ ಮಕ್ಳ, ಕಳ್ತನ ಮಾಡ್ತಾಳೆ ಅಂತ ನಾನು 2-3 ಸಲ ನೋಡಿದೀನಿ. ಆದ್ರೆ ಏನ್ ಮಾಡೋದು, ಏನೋ ಒಂದ್ ಆಸೆ ತೆಗಿತಾ ಇದ್ದಾಳಂತ ಸುಮ್ಕಾಗ್ಬಿಟ್ಟೆ. ಈಗ ನೋಡಿದ್ರೇನೆ ಗೊತ್ತಾಗ್ತಾ ಇದೆ, ಆ ಸಣ್ಣ ಮಗುನ ಕರ್ಕೊಂಡ್ಬಂದು ಕಳ್ತನ ಮಾಡ್ತಾ ಇದ್ರೆ ಆ ಮಗುಗೂ ಅದೇ ಬುದ್ಧಿ ತಾನೇ ಬರುತ್ತೆ. ಅದಕ್ಕೆ ಸಿಕ್ ಬಂದ್ಬಿಡ್ತು, ಸರಿಯಾಗಿ ಬೈಬಿಟ್ಟೆ. ಸರಿ, ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ ಬಿಡ್ರಿ. ಇನ್ನ ಈ ಊರಲ್ಲಿ ಯಾರು ಸಿಕ್ಕಿದ್ರು ಯಾರ ಹತ್ರನು ಈ ವಿಷಯದ ಬಗ್ಗೆ ಮಾತಾಡ್ಬೇಡ್ರಿ. ಈ ಊರಿಗೆ ಅಂತಾನೆ ಒಂದ್ ಮರ್ಯಾದೆ ಇದೆ, ಅದನ್ನ ಹಾಳು ಮಾಡಕ್ಕಂತಾನೆ ಬಂದಿದ್ದಾಳೆ ಇವಳು. ಆಯ್ತಜ್ಜಿ, ಯಾರ ಹತ್ರನು ಹೇಳಲ್ಲ. ಅಜ್ಜಿ, ಆ ಹುಡುಗ ಯಾರಜ್ಜಿ? ಯಾಕಜ್ಜಿ ಅವ್ನು ಇಲ್ಲಿದ್ದಾನೆ? ಅವ್ರ ಅಪ್ಪ ಅಮ್ಮ ಇಲ್ವಾ? ಅವ್ರ ಅಪ್ಪ ಅಮ್ಮ ಎಲ್ಲ ಇದಾರೆ ಕಣಪ್ಪ. ಆದ್ರೆ ಏನು, ಆ ಮಗುನ ಅವ್ರ ಅಜ್ಜಿ ಹತ್ರನೇ ಬೆಳಿಲಿ ಅಂತ ಬಿಟ್ಟಿದ್ದಾರೆ. ಅವ್ರ ಅಪ್ಪನೂ ಅವ್ರ ಅಮ್ಮನೂ ಚೈನಾದಲ್ಲಿದ್ದಾರೆ ಕಣಪ್ಪ. ಚೈನಾದಲ್ಲಿ ದೊಡ್ಡ ಕೆಲ್ಸದಲ್ಲಿದ್ದಾರೆ. ಆದ್ರೆ ನೋಡು, ಅಜ್ಜಿ ಬುದ್ಧಿ ಈ ತರ ಕಳ್ತನ ಬುದ್ಧಿ. ಈ ತರ ಇದ್ರು ಅಂತ ಹೇಳಿದ್ರೆ ಆ ಸಣ್ಣ ಮಕ್ಳು ಹಾಳಾಗೋಗಲ್ವಾ? ಅದನ್ನೆಲ್ಲ ಯೋಚನೆ ಮಾಡ್ಬಿಟ್ಟು ತಾನೇ ಬದುಕ್ಬೇಕು. ಅವ್ರ ತಂದೆ ತಾಯಿಗೆ ವಿಷಯ ಗೊತ್ತಾಯ್ತು ಅಂದ್ರೆ ಅಷ್ಟೇ. ಸರಿ ಸರಿ, ಬನ್ನಿ, ಪಾಯಸ ಮಾಡ್ತಾ ಇದ್ದೆ, ಹಂಗೆ ಬಿಟ್ಟು ಬಂದ್ಬಿಟ್ಟೆ. ಬನ್ನಿ, ಪಾಯಸ ಕುಡಿತೀರಂತೆ. ಚುಮ್ಮಿ ಅಕ್ಕ, ಏನಾಯ್ತು? ಹಂಗೆ ಸಿಟ್ಟಾಗಿದ್ದೀರಾ? ನಮ್ಮ ಅಜ್ಜಿ ಮನೇಲಿ ಬಂದು ತರಕಾರಿ ಎಲ್ಲ ಕಳ್ತನ ಮಾಡ್ತಾ ಇದಾರೆ. ಅವ್ರನ್ನ ನೋಡುವಾಗ ಹಂಗೆ ಸಿಟ್ಟು ಬರ್ತಾ ಇದೆ ಗೊತ್ತಾ? ಅವ್ರನ್ನ ಏನಾದ್ರೂ ಮಾಡ್ಬೇಕು. ಚುಮ್ಮಿ ಅಕ್ಕ, ಏನ್ ಹೇಳು? ನನಗೆ ತುಂಬಾ ಸಿಟ್ಟು ಬರ್ತಾ ಇದೆ. ಅಜ್ಜಿ ಪಾಯಸ ಮಾಡಿದಾರಂತೆ, ಹೋಗ್ಲಿಲ್ಲ ಅಂದ್ರೆ ಖಾಲಿ ಆಗ್ಬಿಡತ್ತೆ. ಬನ್ನಿ ಹೋಗೋಣ. ಆವತ್ತಿಂದ ಬೊಗಳ್ತಾ ಇದೀನಿ, ಅದೆಲ್ಲ ಬಿಟ್ಬಿಟ್ಟು ಈಗ ಬಂದು ಇವಳಿಗೆ ಸಿಟ್ ಬರ್ತಾ ಇದೆಯಂತೆ. ಫ್ರೆಂಡ್ಸ್, ಅಜ್ಜಿ ಮನೆಗೆ ಬಂದು ಹೇಗ್ ನಾವ್ ಎಂಜಾಯ್ ಮಾಡಿದ್ವಿ ಅಂತೆಲ್ಲ ನೋಡಿದ್ರಲ್ಲ. ಎಲ್ಲಾ ವಿಡಿಯೋಸ್ ಒಂದೇ ವಿಡಿಯೋದಲ್ಲಿ ಬೇಕು ಅಂತ ಇಷ್ಟಪಟ್ಟರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲಾನು ಒಂದೇ ವಿಡಿಯೋ ಆಗಿ ಮಾಡಿ ಅಪ್ಲೋಡ್ ಮಾಡ್ತೀವಿ. ಮತ್ತೆ ನಾಳೆ ಫ್ರೈಡೆ, ಹಾಗಾಗಿ ವಿಡಿಯೋ ಅಪ್ಲೋಡ್ ಆಗಲ್ಲ. ಸ್ಯಾಟರ್ಡೆ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಮಿಸ್ ಮಾಡದೆ ವಾಚ್ ಮಾಡಿ, ಓಕೆನಾ? ಬಾಯ್ ಬಾಯ್. ಒಂದ್ ವಿಷಯ ಏನಂತ ಹೇಳಿದ್ರೆ, ಅಜ್ಜಿ ಮನೆ ಎಪಿಸೋಡ್ ಇಲ್ಲಿಗೆ ಮುಗಿತದೆ. ಮತ್ತೆ ನಾನು ಏನ್ ಎಪಿಸೋಡ್ ಹಾಕ್ತೀನಿ ಅಂತ ನಿಮಗೆ ಒಂದು ಗೆಸ್ಸಿಂಗ್ ಇರುತ್ತಲ್ಲ, ಅದನ್ನ ಕಮೆಂಟ್ ಮಾಡಿ, ಓಕೆನಾ? ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ
ಇಲ್ಲಿರೋ ಮಡಿದೆ